ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ. ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡಿತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡಿತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದೀವಿ. ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ. ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡಿತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡಿತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದೀವಿ. ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ. ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡಿತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡಿತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದೀವಿ. ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ. ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡಿತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡಿತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದೀವಿ. ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ. ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡಿತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡಿತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದೀವಿ. ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ.
ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡ್ತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡ್ತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟರ್ಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ. ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡ್ತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡ್ತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟರ್ಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ. ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡ್ತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡ್ತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಮೈತ್ರಿ ಪಾರ್ಟ್ನರ್ ಬಿಜೆಪಿ ಜೊತೆಗೆ ಅದು ಜೆಡಿಎಸ್ ಸ್ಟ್ರಾಟರ್ಜಿನೇ ಮುಂದಿನ ಚುನಾವಣೆಯಲ್ಲಿ ಬದಲಾಯಿಸುತ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇಬ್ರು ಕೂಡ ಜೊತೆಯಾಗಿ ಇದ್ದಾರೆ. ಆದ್ರೆ ಮುಂದೆ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ ರಣತಂತ್ರ. ಮುಂಬೈನಲ್ಲಿ ಬಿಜೆಪಿ ಕಾಂಗ್ರೆಸ್ ಕೋಟೆಯನ್ನ ಛಿದ್ರ ಮಾಡ್ತು. ಕಾಂಗ್ರೆಸ್ ಎಲ್ಲ ಠಾಕ್ರೆ ಕೋಟೆಯನ್ನ ಛಿದ್ರ ಮಾಡ್ತು. ಹೀಗೆಲ್ಲ ಇರುವಾಗ ರಾಜ್ಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಅಥವಾ ಏಕಾಂಗಿಯಾಗಿ ನಾವೇನಾದ್ರೂ ಹೊರಟ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ದಿಢೀರ್ ನಿಲುವನ್ನ ಬದಲಿಸಿದ್ದಾದ್ರೂ ಯಾಕೆ ಹಂಗಾದ್ರೆ? ರಿಪಬ್ಲಿಕನ್ನದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ನ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ತೋರಿಸ್ತಾ ಇದ್ದೀವಿ.